ಸ್ನೇಹಿತರೆ ನಮಸ್ಕಾರ. ನನ್ನ ದೇವರುಗಳ ಪಾಪ 60 ಹಳ್ಳಿ ಕುಡಿಯಾಕ ನೀರಿಲ್ಲ. ಏನ್ ನಿಖಿಲ್ ಕತ್ತಿಯವ್ರು ನೀವೇನ್ ಮಾಡತ್ತೀರಿ? ನಾವಿಲ್ಲಿ ಹೋರಾಟ ಕೂದುದು ಬೆಳಗಿಂದ್ರ ಇಲ್ಲಿ ಬೇಡ, ಸುವರ್ಣಸೌಧ ಇಲ್ಲ ಅಲ್ಲಿ ಬೆಳಗಾವಿದಾಗ ಓಟ್ ಹಾಕಿದ್ವು, ಮತದಾನ ಮಾಡಿದ್ವು. ಮತದಾನ ಕೊಟ್ಟಿರ್ತಕ್ಕಂಥ ಭಿಕ್ಷೆ ತೀರ್ಸಕ್ಕಾದ್ರು 1000 ಮಂದಿ ನಿಮ್ಮ ಕಾರ್ಯಕರ್ತರನ್ನ ಕರ್ಕೊಂಡು ಹೋಗಿ ಸುವರ್ಣಸೌಧ ಮುಂದೆ ಕೂತಿರ ಈ ದೇಶದ ಈ ರಾಜ್ಯದ ಮುಖ್ಯಮಂತ್ರಿ ನೋಡ್ತದೆ. ಇನ್ನು ಹುಡುಗಾಟಿಕೆ ಮಾಡತ್ತೀರಿ? ನೀವೆಲ್ಲ ಓಟ್ ಹಾಕೋದು, ನೀವೆಲ್ಲ ಅಧಿಕಾರದಾಗಿರೋದು ಏನಿದೆ? ಏನು MLA ಅಂದ್ರೆ ನಿಮ್ದು ಏನ್ ಕೆಲಸ ಬೇರೆ ಏನಂತೆ? ನಮ್ ಜಿಲ್ಲಾ ಉಸ್ತುವಾರಿ ಕ್ಷೇತ್ರ ಅವ್ರದ್ದು ಬರ್ತೈತೆ, ಅವರಲ್ಲೂ ಕೂಡ ನೀರಾವರಿ ಆಗಿಲ್ಲ. ಅಸಹ್ಯ ಅನಿಸ್ತದಿದೆಯಲ್ಲ. ಬಹಳ ಜವಾಬ್ದಾರಿ ಐತಿ. ನಮ್ ಪೊಲೀಸ್ ಅಣ್ಣ ತಮ್ಮಂದ್ರಿಗೆ ಈ ಸರ್ಕಲ್ ಪಾಪ ತೊಂದರೆ ಮಾಡಂದ್ರೆ ಕಾನೂನು ಹಾಳು ಮಾಡಿದ್ರು ನಮಗ್ ಗೊತ್ತೈತೆ. ಕಾನೂನು ಹಾಳು ಅದಕ್ಕೆ ಮಾಡಿದ್ರು. 60 ವರ್ಷ ಆತ ನಮ್ಮ ಕಾನೂನಿಂದ ಎಲ್ಲ ಶೋಷಣೆ ಮಾಡಿ ಹುಕ್ಕೇರಿ ತಾಲೂಕು ರೈತರನ್ನೆಲ್ಲ ಕೊಂದರು. ಇನ್ನು ಮುಂದೆ ನನ್ನ ದೇವರುಗಳು ಸಾಯಬಾರದು, ನೀರಾವರಿ ಆಗಲಿ ಅಂತೇಳಿ ಇವತ್ತ ಗುರೂಜಿ ಅವ್ರ ನೇತೃತ್ವ, ನಮ್ಮ ಎಲ್ಲ ರೈತ ಸಂಘ ಮುಖಂಡರ ನೇತೃತ್ವದಾಗ ಹೋರಾಟ ಮಾಡತ್ತು. ಬೇರೆ ನಾಟಕ ಇಲ್ಲ. ನಾಟಕ ಮಾಡಿ ಮೋಸ ಮಾಡ್ತಕ್ಕಂತ ನೀವೆಲ್ಲ ರಾಜಕಾರಣಿಗಳು ಮೋಸ ಮಾಡಿದಿರಿ. ನಾನೆಲ್ಲ ಕೇಳತ್ತು. ಈಗ ಆಗಿಂದ್ರ ಅಧಿಕಾರಿಗಳು ಕೂಡ ನಿರ್ಲಕ್ಷ್ಯನ ಕೆಲವು ವಿಷಯದಾಗ ಅದಾವ. ಆದ್ರೂ ಅದನ್ನ ಸರಿ ಮಾಡೋಣ. ಯಾಕಂದ್ರೆ ಈಗ ಬಂದರೆ ವೇದಿಕೆ ಕರೆಸಿರಿ, ನೀವೆಲ್ಲ ದೇವ್ರಿಗೂ ಶಾನೆ ಆಗಿರಿ, ಅವ್ರನ್ನ ರಿಪೇರಿ ಮಾಡ್ತಕ್ಕಂಥ ಕೆಲಸ ಮಾಡೋಣ. ಅದು ದೊಡ್ಡ ವಿಷಯ ಅಲ್ಲ. ಆದ್ರ ಸದ್ದ ತಕ್ಷಣ ಹಣ ಬಿಡುಗಡೆ ಆಗ್ಬೇಕಾಗೈತೆ. ಅದು ಯಾರಿಂದ್ರೆ ಸಾಧ್ಯಪ ಅಂತಂದ್ರ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಜಿಲ್ಲಾ ಉಸ್ತುವಾರಿ ಅವರಿದ್ರೆ ಮಾತ್ರ ಸಾಧ್ಯತೆ. ಹಣ ಬಿಡುಗಡೆ ಸರ್ಕಾರದ ಮುಖ್ಯಮಂತ್ರಿ ಎದುರು ತರಬೇಕು, DK ಶಿವಕುಮಾರ್ ಸಾಹೇಬ್ ಎದುರು ತರಬೇಕು, ಹಣ ಬಿಡುಗಡೆ ಆಗ್ಬೇಕು. ಅಂದಾಗ ವರ್ಕ್ ಪ್ರಾರಂಭ ಆಗ್ತದ. ನೆನಪಿರ್ಲಿ. ಯಾಕಂದ್ರೆ ಸರ್ಕಾರದ ಒಬ್ಬ ಮಂತ್ರಿ ಜಿಲ್ಲಾ ಉಸ್ತುವಾರಿ ಅವ್ರು ಕೂಡ ಅದಾರ, ಅವ್ರ ಜವಾಬ್ದಾರಿ ಅವ್ರದ್ದು ಕೂಡ ಈ ಭಾಗದಾಗ ರೈತರಿಗೆ ಕಣ್ಣೀರು ಒರೆಸಿದಂಗ ಆಕತಿ. ಈ ಪುಣ್ಯಾತ್ಮ ರೈತ ಅವ್ರುಗಳು ನೀರು ಕೊಟ್ಟಂಗ ಆಗ್ತದೆ. ಜಿಲ್ಲಾ ಉಸ್ತುವಾರಿ ಸಾಹೇಬರಲ್ಲಿ ವಿನಂತಿ ಮಾಡ್ಕೋತೀವಿ, ತಾವು ಬಂದಾಗನ ಇದು ಹೋರಾಟ ಮುಕ್ತಾಯ ಆಗ್ತತಿ. ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತಂದ್ರೆ ಹಣ ಬಿಡುಗಡೆ ಮಾಡಿಸೋರು ಯಾರು? ಸತೀಶ್ ಜಾರಕಿಹೊಳಿ ಮನಸ್ಸು ಮಾಡಟ್ಟ ನೀರಾವರಿ ಆಕತಿ ಅಂತ ಅನ್ನೋ ಮಾತಂದ್ರಿ ಸರ್. ಅವ್ರು ಯಾಕೆ ಮಾಡಿಲ್ಲ? ಈಗ 8 ವರ್ಷ ಆಯ್ತು MLA ಆಗಿ. ಅವ್ರು 18 ವರ್ಷ ಆತರ. 18 ವರ್ಷದಾಗ ಎಲ್ಲಿ ಯಾವ ನೀರಾವರಿ ಮಾಡ್ರು? ಹೂಳೆತ್ತು ಕೆಲಸ ಆಗಲಿ ಎಲ್ಲಿ ಇಲ್ಲೂ ಮಾಡಿ ಕೆನಾಲ್ಗಳು ಮಣ್ಣು ತೆಗೆದು ಆಗಿಲ್ಲ ಇನ್ನ ರೀ. ಸ್ನೇಹಿತರೆ, ಹುಕ್ಕೇರಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಭಾಳಷ್ಟು ಹಳ್ಳಿಗಳಲ್ಲಿ ಜನರಿಗೆ ಕುಡಿಲಿಕ್ಕೆ ನೀರಿಲ್ಲ, ಬೆಳೆ ಮಾಡಲಿಕ್ಕೆ ರೈತರಿಗೆ ನೀರಂತೂ ಮೊದಲೇ ಇಲ್ಲ. ಕಳೆದ 40 ವರ್ಷಗಳಿಂದ ಈ ಕ್ಷೇತ್ರವನ್ನು, ಈ ಭಾಗವನ್ನು ಆಳ್ತಾ ಬರ್ತಕ್ಕಂಥ ಕತ್ತಿ ಫ್ಯಾಮಿಲಿ ಈ ರೈತರಿಗೆ ಭಾಳಷ್ಟು ಮೋಸ ಮಾಡಿದೆ ಅಂಥೇಳಿ ಕರ್ನಾಟಕ ರಾಜ್ಯ ರೈತ ಸಂಘದ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚುನಪ್ಪ ಪೂಜಾರಿಯವರು ಇದೇ ವಿಷಯವನ್ನು ಇಟ್ಟುಕೊಂಡು ಇತ್ತೀಚೆಗೆ ಹುಕ್ಕೇರಿಯಲ್ಲಿ ಧರಣಿ ಸತ್ಯಾಗ್ರಹ ಮಾಡಿದರು. ಆ ಧರಣಿ ಸತ್ಯಾಗ್ರಹದಲ್ಲಿ ಅವರು ಮಾತನಾಡ್ತಾ ಮುಂದುವರೆದು ಏನು ಹೇಳಿದ್ರಪ್ಪ ಅಂದ್ರೆ, ಈ ಎಲ್ಲ ಯೋಜನೆಗಳನ್ನು ಕುಡಿಲಿಕ್ಕೆ ಜನರಿಗೆ ನೀರು ಆಗುವುದಾಗಲಿ, ರೈತರಿಗೆ ಬೆಳೆಗಳಿಗೆ ನೀರು ಕೊಡೋದಾಗಲಿ, ನೀರು ಹರಿಸುವುದಾಗಲಿ, ಯಾವುದೇ ನೀರಾವರಿ ಯೋಜನೆಗಳನ್ನ ಕರ್ನಾಟಕ ಸರ್ಕಾರದ ಈ ನೀರಾವರಿ ಯೋಜನೆಗಳನ್ನು ಜಾರಿಗೆ ತರಬೇಕಂದ್ರೆ ಓನ್ಲಿ ಒನ್ ಹೋಪ್ ಅಂದರೆ ಯಮಕನಮಡಿ ಕ್ಷೇತ್ರದ ಶಾಸಕರು, ಈಗಿನ ಸಚಿವರು ಆಗಿರ್ತಕ್ಕಂಥ PWD ಖಾತೆಯ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರಿಂದ ಮಾತ್ರ ಸಾಧ್ಯ ಅಂತ ಹೇಳಿರುವಂಥದ್ದು. ಸ್ನೇಹಿತರೆ, ಈ ಹಿನ್ನೆಲೆ ಒಳಗೆ ನಮ್ಮ ವಾಹಿನಿ ಇತ್ತೀಚೆಗೆ ಹಿರಿಯ ರಾಜಕಾರಣಿಗಳು, ಮಾಜಿ ಸಚಿವರು, ಹಾಗೆ ಸಂಕೇಶ್ವರ್ ಕ್ಷೇತ್ರದ ಮಾಜಿ ಶಾಸಕರು ಆಗಿರ್ತಕ್ಕಂಥ AB ಪಾಟೀಲ್ ಅವರನ್ನು ಮಾತನಾಡಿಸಿತು. ಈ ಮಾತನಾಡುವಂಥ ಅವಧಿಯೊಳಗೆ ತಾವು ತಂದಂಥ ನೀರಾವರಿ ಯೋಜನೆಗಳ ಬಗ್ಗೆ, ಈಗಿರತಕ್ಕಂಥ ನೀರಾವರಿ ಯೋಜನೆಗಳ ಬಗ್ಗೆ ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನು ನೀವು ಕೂಡ ಕೇಳ್ಕೊಂಡು ಬರೋಣ. ಬನ್ನಿ ಸ್ನೇಹಿತರೆ. ನಮಸ್ಕಾರ ಸರ್. ನಮಸ್ಕಾರ. ಇತ್ತೀಚೆಗೆ ತಮ್ಮ ಹುಕ್ಕೇರಿ ತಾಲೂಕಿನಾಗ ನೀರಾವರಿ ಆಗಿಲ್ಲ ಅಂತೇಳಿ ರೈತ ಸಂಘದವ್ರು ಹೋರಾಟ ಮಾಡಿದ್ರು ಸರ್. ಹೋರಾಟ ಮಾಡಿದ್ರು. ಅದರಲ್ಲೂ ಸಂಕೇಶ್ವರ ಭಾಗದ ಕಡೆ ನೀರಾವರಿ ಆಗೇ ಇಲ್ಲ ಅಂಥೇಳಿ ಅವ್ರದ್ದು ಆರೋಪ ಸರ್. ತಾವು 94ರಿಂದ ಅಧಿಕಾರದಾಗಿದ್ದಂಥವ್ರು, ಮಂತ್ರಿಗಳಾಗಿದ್ದಂಥವ್ರು, ತಾವು ತಮ್ಮ ಕ್ಷೇತ್ರಕ್ಕೆ ಏನು ಮಾಡಿದ್ರಿ ಮತ್ತು ಸಂಕೇಶ್ವರ ಭಾಗದಾಗ ನೀರಾವರಿ ಇಲ್ಲ ಅಂತ ಅವ್ರ ಆರೋಪಕ್ಕೆ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನಾನು 1994ರಲ್ಲಿ ಸಂಕೇಶ್ವರ ಮತಕ್ಷೇತ್ರದಿಂದ ಆರಿಸ್ಬಿಟ್ಟೆ. ಓಕೆ.
ಆ ಎರಡು ಮತಕ್ಷೇತ್ರಗಳು ಹುಕ್ಕೇರಿ ಮತ್ತು ಸಂಕೇಶ್ವರ. ಸಂಕೇಶ್ವರಕ್ಕೆ ಮುಖ್ಯವಾದ ಸಮಸ್ಯೆ ಪಾದ ಸಣ್ಣಾಗಿದ್ದ ನೋಡೋದ್ರೆ ಕುಡಿ ನೀರಿನ ಸಮಸ್ಯೆ. ಆ ಕುಡಿ ನೀರಿನ ಸಮಸ್ಯೆಯಿಂದ ಪಟೇಲ್ರ ಸರ್ಕಾರ ಇದ್ದಾಗ ನಾವು ಹಿಡಕಲ್ ಡ್ಯಾಮ್ನಿಂದ ಸುಮಾರು 22 ಹಳ್ಳಿಗಳಿಗೆ ಕುಡಿ ನೀರಿನ ವ್ಯವಸ್ಥೆ ಕೂಡ ಇವತ್ತು ತಾನೇ ಮಾಡಿಸಿ. ಓ ಸಂಕೇಶ್ವರಿಗೆ ಕುಡಿ ನೀರಿನ ಸಮಸ್ಯೆ ಇತ್ತು. ನೀರೇ ಸಿಗ್ತಿದ್ದಿಲ್ಲ. ಯಾಕಲ್ಲಿ ಅದನ್ನ ಹಿಡಕಲ್ ಡ್ಯಾಮ್ನಿಂದ ಫಿಲ್ಟರ್ ವಾಟರ್ ಪ್ರತಿ ಮನೆಗೆ ಕೊಡುವಂತ ವ್ಯವಸ್ಥೆವನ್ನ ಕೂಡ ನಮ್ಮ ಸರ್ಕಾರ ಪಟೇಲ್ ಚೀಫ್ ಮಿನಿಸ್ಟರ್ ಇದ್ದಾಗ ನಾವು ಮಾಡಿದ್ವಿ. ನೀವೆಲ್ಲ ಮಾಡಿದ್ರಿ ಅವಾಗ? ಸಂಕೇಶ್ವರ ಭಾಗ ಅಷ್ಟೇ ಅಲ್ಲ, ಕೆಲವೊಂದು ಹುಕ್ಕೇರಿ ಭಾಗ ಕೂಡ ಮಾಡಿಕೊಟ್ಟಿ. ಆ ಸುತ್ತಮುತ್ತ ಹಳ್ಳಿಗಳ ಕುಡಿ ನೀರಿನ ಸಮಸ್ಯೆ ನೀಗಿಸಿದ್ರಿ ನೀವು? ಹೌದು. ಆಮೇಲೆ ಇದು ಕುಡಿ ನೀರಿನ ಸಮಸ್ಯೆ ಅಂತ. ಆಮೇಲೆ ರೈತರಿಗೆ ಸಂಬಂಧಪಟ್ಟಂಗ ನೀರಾವರಿ ಯೋಜನೆಗಳು ಏನ್ ತಂದಿದ್ರಿ ಸರ್? ರೈತರ ನೀರಾವರಿಗೆ ಮಾಡ್ಬೇಕಂತಂದ್ರೆ ಇವತ್ತು ನಾನು ದಡ್ಡಿ ಸೈಡ್ಕ ದಡ್ಡಿ ನಾಗ್ನೂರು ಏತಿ ನೀರಾವರಿ ಅಂತ ಇತ್ತು. ಅದು ನಾನು ಪ್ರಾರಂಭ ಮಾಡಿಸಿದೆ. ನಿಮ್ ಕಾಲಾವಧಿಯೊಳಗ ಸ್ಟಾರ್ಟ್ ಆಯ್ತು. ಬಂದು ಮಣಗುತ್ತಿವರೆಗೆ ನೀರು ಬರ್ತಿತ್ತು. ಅದ ನಂತರ ಬಂದ ಆಗ್ತಿತ್ತು. ನೀರೇ ಬರ್ಲಿಲ್ಲ, ಶುರುವಾಗ್ಲಿಲ್ಲ. ಅದ್ ಮುಂದೆ ಹಂಗ ಬಂದ ಬಿತ್ತು. ಅದನ್ನ ಯಾರು ಕೂಡ ಚಾಲನೆ ಕೊಡ್ಲಿಲ್ಲ. ಅಂದ್ರೆ ನಿಮ್ ಸಕ್ಸಸ್ಫುಲ್ ಆಗಿ ಸತೀಶ್ ಜಾರಕಿಹೊಳಿ ಅಲ್ಲ, ಮಾಡ್ಲಿಲ್ಲ, ಆಗ್ಲಿಲ್ಲ ಕೆಲಸ. ಮತ್ತು ಅಲ್ಲಿರುವಂತ ಹಳ್ಳಿಗಳು ಎಲ್ಲ ಹಿಂದುಳಿದ ವರ್ಗಗಳ ಹಳ್ಳಿಗಳೇನೆ. ಅಲ್ಲಿ ಇರ್ಬೋದು ಒಂದು ಸಲಾಮಾಡಿ ಏತಿ ನೀರಾವರಿ ಅದು ಮಾಡಿದ್ರು ಮೊದಲು. ಅದು ಕೆಲವೊಂದು ಮಲ್ಲಾರ್ಗೌಡರು ಪ್ರಾರಂಭ ಮಾಡಿದ್ರು, ಅರ್ಥ ಆಗಿ ಬಿದ್ದಿತ್ತು. ಅದನ್ನು ಕೂಡ ಪ್ರಾರಂಭ ಮಾಡಿದ್ವಿ. ಅಂದ್ರೆ ನಿಮ್ಗಿಂತ ಮುಂಚೆ ಮಲ್ಲಾರಗೌಡ ಸಾಹೇಬರು ಇದ್ರು? ಮಾಡಿದಾರೆ. ಅವರು ಕೆಲವೊಂದು ನೀರಾವರಿ ಯೋಜನೆಗಳನ್ನು ಕೂಡ ಮಾಡಿದ್ರು. ಅದನ್ನ ನೀವು ಕಂಟಿನ್ಯೂ ಮಾಡಿದ್ರಿ? ಕಂಟಿನ್ಯೂ ಅಲ್ಲ, ಬಂದಿದ್ದದ ಶುರು ಮಾಡಿಸಿದ್ವಿ. ಬಂದಾಗಿದ್ದೆ ಮತ್ತೆ ಚಾಲು ಮಾಡಿಸಿದ್ರು. ಒಂದು ದಡ್ಡಿ ಬ್ರಿಡ್ಜ್ ಕಂಬ ಅಂತ ದಡ್ಡಿದ್, ಹೌದು, ಮಾಡಿಸಿದ್ದು ನಾವೇ. ಆಗ ಹಿಂದ ಅದು ಆಗಿತ್ತು, ಅದು ಕೂಡ ನಾವು ಬಂದಿತ್ತು ಅಂತ ನಾನೇ ಪ್ರಾರಂಭ ಮಾಡಿದೆ. ಬಂದು ಅದನ್ನು ಪ್ರಾರಂಭ ಮಾಡಿದ್ವಿ. ಆ ದಡ್ಡಿ ಸುತ್ತಮುತ್ತ ಹಳ್ಳಿಯ ರೈತರಿಗೆ ಅನುಕೂಲ. ಬೆಳಗಾವದಿಂದ ದಡ್ಡಿಗೆ ಬರ್ಬೇಕಾದ್ರೆ ಶಾರ್ಟೆಟ್ ರೂಟ್ ಅದನ್ನ ಮಾಡಿಸಿದ್ವಿ. ಇವತ್ತು ಕೆರೆಗಳು ಮುಖ್ಯವಾಗಿ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದಾಗ, MB ಪಾಟೀಲ್ ಇರಿಗೇಷನ್ ಮಿನಿಸ್ಟರ್ ಇದ್ದಾಗ ಇಡೀ ಭಾಗದಲ್ಲಿ ಕೂಡ ಹುಕ್ಕೇರಿ ಸಂಕೇಶ್ವರ ಭಾಗದ ಕೆರೆಗಳೇ ನೀರು ತುಂಬಿಸೋದು ಕೂಡ ಕೆಲಸ ನಾನು ಮಾಡಿದೆ. ಅಂದ್ರ 13 ಸರ್ಕಾರದ ಹೇಳಕತ್ತೀರಿ ನೀವು? 2013 ಕಾಂಗ್ರೆಸ್ ಸರ್ಕಾರ ಬಂತಲ್ರಿ, ಆ ಸಮಯದೊಳಗ? ಅಲ್ಲ, MB ಪಾಟೀಲ್ ಮೊನ್ನೆ ಹಿಂದಿನ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿಗೆ ಆಗಿದ್ದವು. ನಾನು MLA ಇದ್ದಿದ್ದಿಲ್ಲ. ಇಲ್ಲ, ಕರೆಕ್ಟ್. ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿದ್ರು, MB ಪಾಟೀಲ್ರು ನೀರಾವರಿ ಸಚಿವರು ಇದ್ರು. ಆ ಸಮಯದಾಗ ನೀವೆಲ್ಲ ಅವ್ರ ಕಡೆಯಿಂದ ಹೇಳಿ ನಾನೇ ಮಾಡಿಸಿದೆ. ಯಾವುದು ಕೆರೆ ತುಂಬೋದಿರ್ಬೋದು. ಅದಲ್ಲದೆ ಇವತ್ತು ಶಂಕರ್ಲಿಂಗ ಮತ್ತು ಅಡವಿ ಸಿದ್ದೇಶ್ವರಿ ಎರಡು ಏತ ನೀರಾವರಿಗಳನ್ನು ಕೂಡ ಪ್ರಾರಂಭ ಮಾಡಿ ನಿಮ್ಮ ಕಾಲಕೃತ್ಯೊಳಗ ಪ್ರಾರಂಭ ಮಾಡಿಸಿದ್ರು. ಯಾರು ಅದಕ್ಕೆ ಇಲ್ಲ. ಈವನ್ ಅಧಿಕಾರಿ ಇದ್ದಿದ್ರು, ನೀವು ಶಾಸಕರು ಇಳಿದಿದ್ರು ಕೂಡ ಸರ್ಕಾರ ನಂಬುದಿತ್ತು. ಮಂತ್ರಿಗಳು ಕೂಡ ಸಂಬಂಧ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಒಂದು ಬೆಂಬಲದಿಂದ ಆ ಕೆಲಸ ಆತ. ಇವತ್ತು ಮುಂದ ಅವು ಎಲ್ಲ ಮಾಡ್ಬೇಕಾದ್ರೂ ಕೂಡ ಇವತ್ತು ನೀರು ಯೋಜನೆ ಕೂಡ ಇವತ್ತು ಸೇವಿಂಗ್ ಇಲ್ಲ. ಅಧಿಕಾರಿಗಳು ಹೇಳ್ತಿರು, ಇಲ್ಲಿ ನೀರ್ಗಿಲ್ರಿ, ನಾವು ಇದು ಏತ್ ನೀರಾವರಿ ಮಾಡ್ಬೇಕಾದ್ರೆ ನಾವು ಏನೇನೋ ಗುದ್ದಾಡಿ MB ಪಾಟೀಲ್ ಹಿಡಿದು, MD ಹಿಡಿದು, ಚೀಫ್ ಇಂಜಿನಿಯರ್ ಹಿಡಿದು ಅವಾಗೇನು ಮಾಡಿಸಿದ್ವಪ್ಪ ಅಂತಂದ್ರೆ, ನಾವು ಅಲ್ಲಿ ಇಲ್ಲಿ ಏನು ಅನ್ಯೂಟಿಲೈಸ್ಡ್ ವಾಟರ್ ಇರ್ತೈತೆ, ಅದನ್ನ ಡೈವರ್ಟ್ ಮಾಡಿ ಈ ಎರಡು ಏತ್ ನೀರಾವರಿ ಕೂಡ ನೀರು ಬಿಡಿಸ. ಅದನ್ನ ನೀರು ಫಿಕ್ಸೇಷನ್ ಮಾಡಿ. ಇನ್ನೂ ಒಂದು ಇಂಪಾರ್ಟೆಂಟ್ ಅಂತಂದ್ರೆ ಕುರ್ನಿ ಯಾತ ನೀರಾವರಿ ಯೋಜನೆ, ಅದು ಹಳೆದೆ. ಕುರ್ನಿ ಯಾತಿ ನೀರಾವರಿ ಯೋಜನೆ ಹೇಳಿದೆ, ಬಲ್ಲಾರಗೌಡರು ಇದ್ದಾಗ ಪ್ರಾರಂಭ ಮಾಡಿದ್ವಿ. ಆ ಯುದ್ಧ ಬಂದ್ ಬಿದ್ದಿತ್ತು, ಸ್ಟಾಪ್ ಆಗಿತ್ತು. ಅದು ಬಂದ್ ಬಿದ್ದಿತ್ತು. ಅದನ್ನು ಕೂಡ ಇವತ್ತು ನಾನು ಪ್ರಾರಂಭ ಮಾಡಿಸಿ ಅಪ್ ಟು ಉಳ್ಳಾಗಡ್ಡಿ ಖಾನಾಪುರವರೆಗೆ ನೀರು ಕೆನಾಲ್ ಮುಖಾಂತರ ಬರುವಂತ ವ್ಯವಸ್ಥೆ ಕೂಡ ಇವತ್ತು ನಾನು ಮಾಡಿಸಿದ್ದೆ. ನಾನು MLA ಇದ್ದಾಗ ಅಲ್ಲಿ ತಕ ನೀರಾವರಿ ವ್ಯವಸ್ಥೆ ಮಾಡ್ಕೊಂಡಿದ್ರಿ. ಆಗಿತ್ತು. ಈಗ ಬಂದೇ ಐತದ, ಈಗ ಚಾಲು ಇಲ್ರಿ ಅದ. ಕೆನಾಲ್ ಎಲ್ಲ ತುಂಬಿ ಹೋಗ್ಯಾವ ಮಾಡ್ಲಿ. ಅದ ಯಾವ ಕ್ಷೇತ್ರದ ವ್ಯಾಪ್ತಿಯೊಳಗೆ ಬರ್ತೈತ್ರಿ ಅದು? ಯಾವುದು? ಈಗ ನೀವು ಎಮ್ಕಂಬಡಿ ಕ್ಷೇತ್ರ ಕೆಲವೊಂದು ಬರ್ತಾವ. ಹುಕ್ಕೇರಿ ಕ್ಷೇತ್ರಕ್ಕಿಂತ ಇಂಪಾರ್ಟೆಂಟ್ ಎಮ್ಕಂಬಡಿ ಕ್ಷೇತ್ರ. ಮೊನ್ನೆ ಒಂದು ಮಾತಂದ್ರಿ ಸರ್, ಅವ್ರು ಯಾರು ರೈತ ಸಂಘದವ್ರು ಏನಂದ್ರಿ,
ನೀರಾವರಿ ಕತ್ತಿಯವ್ರನ್ನ ಟೀಕಾ ಮಾಡ್ಕೊತ ಹೋಗೋದ್ರಾಗ ಅವ್ರು ಏನಂದ್ರು, ಸತೀಶ್ ಜಾರಕಿಹೊಳಿ ಮನಸ್ಸು ಮಾಡಟ್ಟ ನೀರಾವರಿ ಆಕತಿ ಅಂತ ಅನ್ನೋ ಮಾತಂದ್ರಿ ಸರ್ ಅವ್ರು. ಮತ್ತೆ ಯಾಕೆ ಮಾಡಿಲ್ಲ? ಈಗ 8 ವರ್ಷ ಆಯ್ತು MLA ಆಗಿ. ಅವ್ರು 18 ವರ್ಷ ಆತರ 18 ವರ್ಷದಾಗ ಎಲ್ಲಿ ಯಾವ ನೀರಾವರಿ ಮಾಡ್ರು? ಹೂಳೆತ್ತು ಕೆಲಸ ಆಗಲಿ ಎಲ್ಲಿ ಇಲ್ಲೂ ಮಾಡಿ ಕೆನಾಲ್ಗಳು ಮಣ್ಣು ತೆಗೆದು ಆಗಿಲ್ಲ ಇನ್ನ ರೀ. ಎಲ್ಲಿ ಆಗೈತಿ? ಆ ಕಡೆ ಲಕ್ಷ ಹಾಕಿಲ್ಲ ಅವರು. ನೀರಾವರಿ ಕಡೆ ಲಕ್ಷ್ಯ ಇಲ್ಲ. ಅಂದ್ರ ರೈತ ಸಂಘದವ್ರದ್ದು ಯಾಕೋ ಅದು ತಪ್ಪ ಅನಿಸಿ ನಾ ಹೇಳಕ್ ಹೋಗೋದು ಜನ ಹೇಳ್ತಾರ ಮಾತು. ಹೌದು, ನಾವ್ ಯಾಕೆ ಹೇಳ್ಬೇಕು? ತಪ್ಪ ಒಪ್ಪ ಹೇಳು ಅಂತ ಡಿಸೈಡ್ ನಾವಲ್ಲ, ಜನ ಹೇಳ. ಅಡ್ಡಿ ಇಲ್ಲ ಸರ್. ಈಗ ಅದು ಈಗ ಸಂಕೇಶ್ವರ ಭಾಗದ ಕೆಲವು ಹಳ್ಳಿಗಳಿಗೆ ನೀರು ಇಲ್ಲ ಅಂತೇಳಿ ಅವರು ಇದು ಮಾಡ್ತಿದ್ರಲ್ರಿ ಹುಕ್ಕೇರಿ ಮತಕ್ಷೇತ್ರಕ್ಕೆ. ಈಗಾದ್ರೂ ಒಪ್ಕೋತೇನೆ ನಾನು, ನೀರು ಇದಾವಂತ ನಾ ಹೇಳಿಲ್ಲ. ಇನ್ನೂ ಕೂಡ ಇತ್ತು ಒಣ ಬೇಸಾಯನೇ ಐತೆ ನಮ್ಮ ಭಾಗಕ್ಕೆ. ಸಂಕೇಶ್ವರ ಭಾಗ ಇರ್ಬೋದು, ಹುಕ್ಕೇರಿ ಭಾಗ ಇರ್ಬೋದು, ಅವೆಲ್ಲಾನು ಕೂಡ ಇವತ್ತು ನೀರಾವರಿ ಆಗ್ಬೇಕು. ಇವು ಕೆಲವೊಂದು ನೀರಾವರಿಗಳು ಹಿರಣ್ಯಕೇಶಿಯಿಂದ ನೀರು ಸಿಗದಿದ್ರು ಕೆಲವೊಂದು ಸಂಗಾಪಗಳಿದ್ರು. ನಾನು ಸಂಗಾಪುರ ಹೋರಾಟ ಮಾಡಿ ಕೃಷ್ಣಾರೇವರದಿಂದ ಅಂದ್ರೆ BR ಸಂಗಪ್ಪ ಇಬ್ರು ಕೂಡ ಹೋರಾಟ ಮಾಡಿ MBPAL ಮಿನಿಸ್ಟರ್ ಇದ್ದಾಗ ಅದನ್ನು ಕೂಡ ಒಂದು ಹಂತಕ್ಕೆ ತಂದಿದ್ದು. ಒಂದು ಅವರು ತಿರ್ಕೊಂಡು ಆದರೂ ಸರ್ಕಾರ ಹೋತು, ಮುಗಿತಾ ಇದಕ್ಕೆ. ಈಗ ಮೊನ್ನೆ ಒಂದು ಮಾತಂದ್ರೆ ಸರ್, ಯಾರು ನಿಖಿಲ್ ಕತ್ತಿ ಅವರು, ಈ ಸಂಕೇಶ್ವರ ಭಾಗದಾಗ ಏನು ನೀರಾವರಿ ಇಲ್ಲಲ್ರಿ, ಅದಕ್ಕಾಗಿ ಮಲ್ಲಿಕಾರ್ಜುನ್ ಯಾತ್ ನೀರಾವರಿ ಅಂತೇಳಿ ಪ್ರಾಜೆಕ್ಟ್ ರೆಡಿ ಮಾಡಿ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ವಿ. ಅವ್ರು ಏನ್ ಮಾಡೋದು ನಾವು ಇದ್ದಾಗಿಂದನೇ ಶುರು ಐತಿ. ಇನ್ನು ಪ್ರಾಜೆಕ್ಟ್ ಎಲ್ಲೈತಿ ನನಗೇನು ಅದ್ರ ಬಗ್ಗೆ ಐಡಿಯಾ ಇಲ್ಲ. ಓಕೆ, ನಾವು ಕೂಡ ಇನ್ನು ಮುಂದೆ ನಮ್ಮ ಸರ್ಕಾರ ಐತಿ, ಪ್ರಯತ್ನ. ಈಗಾದ್ರೂ ಅದರಿಂದ ಇವತ್ತು ಈ ಹಿರಣ್ಯಕೇಶಿ ನದಿಗೆ ಈ ನಮ್ಮ ಗಡಿಗ್ಲೇಜ್ ಭಾಗದಿಂದ ಬರುವಂತ ಒಂದು ಇದ್ರ ಡ್ಯಾಮ್ ಐತೆ. ಅದು ಗಡಿಗ್ಲೂರ್ ಅಚ್ಚಿಗಡೆ ಅಲ್ಲಿಂದ ನೀರು ಬಿಡಿಸೋ ವ್ಯವಸ್ಥೆ ಕೂಡ ನಾವು ಮಾಡಿದ್ವಿ. ಆಗ ಪಾಪ ಕುಪ್ಪೇಕರ್ ಅಂತ ಇದ್ರು, ಮಹಾರಾಷ್ಟ್ರದ ಮಂತ್ರಿ ಇದ್ರು, ಸ್ಪೀಕರ್ ಇದ್ರು. ಅಲ್ಲಿ ಹೋಗಿ ನಾವು ಬಾಂಬೆಗೆ ಹೋಗಿ ನಮ್ಮ ಅಧಿಕಾರಿ ಎರಡೂ ಒಂದು ಅಗ್ರಿಮೆಂಟ್ ಮಾಡೋ ಹಂತದಾಗಿತ್ತು. ಮತ್ತೆ ಉಳಿತವ. ಬಟ್ ಅಲ್ಲಿಂದ ಆತದೆ ಯಾವುದೋ ಒಂದು ಹೆಸರು ನೆನಪಿಲ್ಲ ನನಗೆ. ಅಲ್ಲಿಂದ ಕೂಡ ಇವತ್ತು ಖಾಯಂ ನೀರು ಬರ್ತದ. ಅದು ಆಗಲಿಲ್ಲ. ಈಗ ಅದು ಆಗ್ಬೇಕು. ಕಳೆದ 18 ವರ್ಷಗಳಿಂದ ಯಮಕನಮರಡಿ ಕ್ಷೇತ್ರ ರಿಸರ್ವ್ ಆಗಿದೆ. ಹೌದು, ರಿಸರ್ವ್ ಇರೋದ್ರಿಂದ ತಾವು ಇಲ್ಲ. ಈಗ ಅಲ್ಲಿ ಸತೀಶ್ ಜಾರಕಿಹೊಳಿ ಅವರು ಶಾಸಕರು ಇರುವಂಥದ್ದು. ಆ ಶಾಸಕರಿರುವಾಗ ನಿಮ್ಮ ಹಳೆ ಕ್ಷೇತ್ರಗಳು ಏನದಾವೆಲ್ಲ ಕಿನಾಲಗಳಾಗಲಿ ಅದಾಗಲಿ ಜಾಕ್ವೆಲ್ ಮಾಡಿದಂತ ಇದರಲ್ಲಿ ಆಗಲಿ ಯಾವ ರಿಪೇರಿ ಇಲ್ಲ. ಹೇಳಿ ಒಂದು ನೋಡ್ಕೊಂಬರ್ ಹೋಗಿ ರಿಪೇರಿನೇ ಇಲ್ಲ. ನೀರೇ ಬರೋದಿಲ್ಲ. ಮತ್ತೆ ಹೆಂಗೆ ಸಾಕು ಕೆನಾಲ್ಗಳು ಜನ ನನಗನ್ಸತ್ರಿ ಅಣ್ಣರಿ, ನೀವಿದ್ದಾಗ ಜನ ಬಂದ್ ಹೇಳ್ತಾರೆ ಅದು ಮಾಡಿಲ್ಲ ಇದು ಮಾಡಿಲ್ಲ ಅದಾಗಬೇಕು ಇದಾಗಬೇಕು. ನಾನಿದ್ದಾಗ ಜನರ ಸಂಪರ್ಕ ಈಗೂ ಕೂಡ ಆ ಜನ ಒಂದು ಪ್ರೀತಿ ವಿಶ್ವಾಸ, ಮರಾಠಿ ಜನ ಇರ್ಬೋದು, SC ST ಜನ ಇರ್ಬೋದು, ಮುಸ್ಲಿಂ ಎಲ್ಲಾ ಸಮಾಜದ ರೈತರು ಕೂಡ ಬಂದು ಹೇಳ್ತಿದ್ರು, ತೊಂದರೆಗಳನ್ನು ಹೇಳ್ತಿದ್ರು, ನಾವು ನಿವಾರಣೆ ಮಾಡ್ತಿದ್ವು. ಮೊದಲ ಪದ್ಧತಿ ಇತ್ತು. ಈಗ ಏನೈತೆ ನನಗೆ ಗೊತ್ತ. ಅದನ್ನ ನೋಡಿದ್ವಲ್ರಿ ಮೊನ್ನೆ ವಿದ್ಯುತ್ ಸರ್ಕಾರಿ ಸಂಘ ಚುನಾವಣೆಗಳು ನೀವೆಲ್ಲ ಹಳ್ಳಿಗಳು ಹೋಗುವಾಗ ಜನ ಎಷ್ಟು ಪ್ರೀತಿಯಿಂದ ನಿಮಗೆಲ್ಲ ಸ್ವಾಗತ ಮಾಡಿದ್ರು. ಜನ ಕೂಡ ನಮ್ಗೆ ಬೆಂಬಲ ಕೊಟ್ಟು ಹಾಗೆ ದುಡ್ಡ ಜಾತಿ ಏನೂ ನೋಡ್ಲಿಲ್ಲ. ಹಳ್ಳಿ ನಮ್ಮ ಮನುಷ್ಯ ಅಂತ ಹೇಳಿ ಇಲ್ಲ. MBPAL ಅಂದ್ರೆ ಕೆಲಸ ಮಾಡೋ ಒಂದು ಭಾವನೆ. ಅಂದ್ರೆ ಈಗ 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 ಸದ್ಯದಾಗ ಯೋಜನೆಗಳು ಮಲ್ಲಿಕಾರ್ಜುನ ಯಾತ್ ನೀರಾವರಿ ಅಂತೇಳಿ ಅಲ್ಲಿ ಏನೇ ಹೇಳಿದ್ರಲ್ಲ ಶಾಸಕರು, ಕಾಂಗ್ರೆಸ್ ಸರ್ಕಾರ ಐತಿ, ನಾವು ಹೇಳಿದ್ರೆ ಯಾರು ಕೇಳ್ತಾ ಇಲ್ಲ. ಮತ್ತು ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ತಾವೇನು ಕ್ರಮ ಮಾಡ್ತೀವಿ. ಯಾವುದೇ ಪರಿಸ್ಥಿತಿಯಿಂದ ಪ್ರಯತ್ನ ಮಾಡ್ತೀವಿ. ಈಗ DK ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗ್ತಾರ, ಇರಿಗೇಷನ್ ಅವ್ರು ಕೊಡೋದು ಏನೇನೋ ಮಾಡಿ ಒಟ್ಟು ಪ್ರಯತ್ನ ಮಾಡಿ ನೀರಾವರಿ ಯೋಜನೆಗಳನ್ನ ನಾವು ಮಾಡ್ಲಿಕ್ಕೆ ಜಾರಿಗೊಳಿಸಕ್ಕೆ ಪ್ರಯತ್ನ ಮಾಡ್ತೀವಿ. ಒಳ್ಳೆ ಸರ್. ಸರಿ, ಇವತ್ತಿನ ರಾಜಕಾರಣದ ಬಗ್ಗೆ ತಾವು ಏನು ಹೇಳಕ್ ಇಷ್ಟಪಡ್ತೀರಿ ಸರ್? ಇಲ್ಲ, ನಾವಿದ್ದಂಥ ರಾಜಕಾರಣ ಕಾಲದಲ್ಲಿ ಜನನೂ ಜನರು ಕೂಡ ಬದ್ಧತೆ ಇತ್ತು. ಮತ್ತು ನಾಯಕರು ಕೂಡ ಸರ್ಕಾರಕ್ಕೂ ಕೂಡ ಒಂದು ಬದ್ಧತೆ, ಈಗೆಲ್ಲ ಕೆಲಸ ಮಾಡ್ಬೇಕಂತ. ಈಗ ಇಲ್ಲೇ ಇಲ್ಲ. ಬರೇ ದುಡ್ಡಿನ ರಾಜಕಾರಣ, ಜಾತಿ ರಾಜಕಾರಣ ಮಾಡಕತ್ತಾರ. ಬಟ್ ನಡೆದಿರೋದು ಕೆಲಸಗಾರ ಯಾರದಾರ, ಬದ್ಧತೆ ಎಲ್ಲೈತಿ, ಪ್ರೀತಿ ವಿಶ್ವಾಸ ಎಲ್ಲೈತಿ, ಅಲ್ಲಿ ಜನ. ಕರೆಕ್ಟ್. ಒಳ್ಳೆ ಸರ್. ನಿಮ್ಮ ಕ್ಷೇತ್ರದ ನೀರಾವರಿ ಯೋಜನೆಗಳ ಬಗ್ಗೆ ಇತಿಹಾಸವನ್ನು ಹೇಳಿದ್ರಿ.
ಇನ್ನೇನು ಹೇಳಿದಿಲ್ಲ ರೈತ ಸಂಘದವ್ರಿಗೆ ಹೇಳಿ ನೀವು ಹೋರಾಟ ಮಾಡಿದ್ರಲ್ಲ, ನಾನು ಇದ್ದಿದ್ದಿಲ್ಲಾಗ. ಅದೇ ನಾನು ಕೂಡ ನಮ್ಮ ಪೂರ್ಣ ಬೆಂಬಲದ ಮಾಡಿಸೋದು ಅಂತ ಹೇಳಿ ನಮ್ಮ ಸರ್ಕಾರ ಬಂದು ಮಾಡಿಸೋದು. ಈ ಸರ್ಕಾರ ಈಗ ನಮ್ಮದೇ ಇರಲಿ ಅಥವಾ ಬೇರೆ ಯಾವುದೇ ಸರ್ಕಾರ ಇದ್ರೂ ಹೋರಾಟ ಮಾಡೋಣ, ನಮ್ಮ ತಾಲೂಕಕ್ಕೆ ನೀರೇ ಆಗ್ಬೇಕು ಅನ್ನೋದು ನಂದು ಆದ್ಯತೆ. ಬಟ್ ಅವರು ಕೊನೆಗೊಂದು ಮಾತು ಅಂದಿದ್ರೆ ಅದು ಯಾಕೋ ಇದು ಅನಿಸ್ಲಿಲ್ಲ. ಅಂದ್ರೆ ಸತೀಶ್ ಜಾರಕಿಹೊಳಿ ಮನಸ್ಸು ಮಾಡ್ರೆ ಮಾತ್ರ ಹುಕ್ಕೇರಿ ಭಾಗ ನೀರಾವರಿ ಆಕತಿ ಅಂತ ಯಾಕೆ ಮಾಡಲಿಲ್ಲ 18 ವರ್ಷ? ಆ ಪ್ರಶ್ನೆಗೆ ಉತ್ತರ ಇಲ್ಲ ಸರ್. ಮಾಡ್ಬೇಕಲ್ಲ. ರೈತ ಹೋರಾಟಗಾರರು ಕೆಲವೊಂದು ಬದ್ಧತೆ ಕೆಲವೊಂದು ಹಿಂದೆ ಮುಂದೆ ವಿಚಾರ ಮಾಡಿ ಮಾಡ್ಬೇಕಾಗತ್ತೆ. ಯಾಕೆ ರೈತರ ಪರವಾಗಿ ಮಾಡ್ತಿರ್ತಾರಲ್ರಿ. ರೈತ ಸಂಘದ ಬಗ್ಗೆ ನಾನು ಏನು ಮಾತಾಡ್ತೀನಿ, ನೋ ಕಾಮೆಂಟ್. ನೋ ಕಾಮೆಂಟ್. ಆಗಲಿ ಸರ್. ನಮ್ಮ ವಾಹಿನಿಯೊಂದಿಗೆ ಮಾತಾಡೋದಕ್ಕಾಗಿ ತಮಗೆ ತುಂಬ ಧನ್ಯವಾದಗಳು ಸರ್. ನಮಸ್ಕಾರ.